ಅಗತ್ಯವಿದ್ರೆ ನಿಮ್ಮನ್ನ ಮತ್ತೆ ವಿಚಾರಣೆಗೆ ಕರೀತೇವೆ, ಆಗ ತಪ್ಪದೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ರಾಧಿಕಾಗೆ ಸಿಸಿಬಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ನಿಮಗೆ ಯಾವಾಗ ನಮಗೆ ಅವಶ್ಯಕತೆ ಬೀಳುತ್ತೋ ಅಥವಾ ಯಾವಾಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನ ಕರೆದು ವಿಚಾರಣೆ ನಡೆಸಬೇಕಾದಂತ ಅವಶ್ಯಕತೆ ಎದುರಾಗುತ್ತೋ ಆ ಸಂದರ್ಭದಲ್ಲಿ ನಿಮ್ಮನ್ನ ಕರಿತೀವಿ ವಿಚಾರಣೆಗೆ ಅಂತ ಹೇಳಿ ಆ ಸಂದರ್ಭದಲ್ಲಿ ತಪ್ಪದೆ ಬಂದು ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಸಿಬಿ ಅಧಿಕಾರಿಗಳು ರಾಧಿಕಾ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ವಿಚಾರಣೆಗೆ ಬನ್ನಿ, ನೀವು ವಿಚಾರಣೆಗೆ ತಪ್ಪದೆ ಬರಬೇಕು, ನೀವು ನಾವು ಯಾವಾಗ ಅವಶ್ಯಕತೆ ಬೀಳುತ್ತೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ವಿಚಾರಣೆಗೆ ಅಂತೇಳಿ ಆ ಸಂದರ್ಭದಲ್ಲಿ ನಿಮ್ಮನ್ನು ಕರಿತೀವಿ, ತಪ್ಪದೇ ಬಂದು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ರಾಧಿಕಾ ಅವರಿಗೆ. ಅಗತ್ಯ ಇದ್ರೆ ಕರಿತೀವಿ, ಆಗ ವಿಚಾರಣೆಗೆ ಬಂದು ಹಾಜರಾಗಿ ಎನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಸಂದೀಪ್ ಪಾಟೀಲ್ ಸಿಸಿಬಿ ಜಂಟಿ ಆಯುಕ್ತ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವು ಅವರ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದೀವಿ ಎನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಸದ್ಯಕ್ಕೆ ವಿಚಾರಣೆ ಮುಗಿದಿದೆ, ಇವತ್ತಿನ ಮಟ್ಟಿಗೆ ವಿಚಾರಣೆ ಮುಗಿದಿದೆ. ಈ ಹಣ ವರ್ಗಾವಣೆ ಮತ್ತೊಂದು ವಿಚಾರದಲ್ಲಿ ಏನಾದರೂ ನಿಮ್ಮ ಅವಶ್ಯಕತೆ ಬಿದ್ದರೆ ಅಥವಾ ನಿಮ್ಮನ್ನು ವಿಚಾರಣೆ ನಡೆಸಬೇಕು ಅನ್ನೋ ಅವಶ್ಯಕತೆ ಬಿದ್ದರೆ ನಿಮ್ಮನ್ನು ಕರಿತೀವಿ, ವಿಚಾರಣೆಗೆ ಹಾಜರಾಗಿ ಅಂತೇಳಿ ಕರಿತೀವಿ. ಆ ಸಂದರ್ಭದಲ್ಲಿ ನೀವು ಬಂದು ತಪ್ಪದೇ ಹಾಜರಾಗಿ ವಿಚಾರಣೆಯನ್ನು ಎದುರಿಸಬೇಕು ಅನ್ನುವಂಥ ಸೂಚನೆ ಕೊಟ್ಟು ಕಳಿಸಿದ್ದಾರೆ ರಾಧಿಕಾ ಅವರಿಗೆ. ಯುವರಾಜ್ ಕಳ್ಳಸ್ವಾಮಿ, ಯುವರಾಜ್ ವಂಚನೆ ಆರೋಪ ಹೊತ್ತಿರುವಂತಹ ವ್ಯಕ್ತಿ, ಈತನ ಜೊತೆಗೆ ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಧಿಕಾ ಅವರಿಗೆ ಸಿಸಿಬಿ ನೋಟಿಸ್ ಕೊಟ್ಟಿತ್ತು. ಅದರ ಜೊತೆಗೆ ಬಂದು ಹಾಜರಾಗಿ ಅಂತೇಳಿ ಬುಲಾವ್ ಕೂಡ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಸದ್ಯ ಸಿಸಿಬಿ ವಿಚಾರಣೆಯನ್ನು ಎದುರಿಸಿ ರಾಧಿಕಾ ತೆರಳಿದ್ದಾರೆ ಸಿಸಿಬಿ ಕಚೇರಿಯಿಂದ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಇಲ್ಲಿ ಗಮನಿಸ್ತಾ ಇದ್ವಿ, ಒಂದು ವಿಚಾರ ಕೊಟ್ಟಿರುವಂಥ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದೀವಿ ಎನ್ನುವಂಥದ್ದು, ಮತ್ತೊಂದು ಯಾವಾಗ ಅವಶ್ಯಕತೆ ಬೀಳುತ್ತೋ ಇಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸೋದು, ಹೆಚ್ಚಿನ ವಿಚಾರಣೆಗೆ ಅಂತೇಳಿ ನಿಮ್ಮನ್ನು ಕರೆದಾಗ ತಪ್ಪದೆ ಬಂದು ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಏನೆಲ್ಲ ವಿಚಾರಣೆ ಆಗಿದ್ದಾವೆ, ಅದರ ಜೊತೆಗೆ ಮತ್ತೊಂದು ಬಾರಿ ಏನಾದರೂ ಕರೆಯುವಂಥ ಅವಶ್ಯಕತೆ ಬೀಳುತ್ತಾ ಸಿಸಿಬಿ ಪೊಲೀಸರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಕಿರಣ್, ಆನಂದ್, ಈಗಾಗಲೇ 4 ಗಂಟೆಗಳ ಕಾಲ ನಟಿ ರಾಧಿಕಾಗೆ ವಿಚಾರಣೆಯನ್ನು ಮಾಡಿದ್ದಾರೆ. ವಿಚಾರಣೆ ಮಾಡಿ ಸಾಕೆಯಿಂದ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ, ಕಂಪ್ಲೀಟ್ ಸ್ಟೇಟ್ಮೆಂಟನ್ನು ಕೂಡ ಮಾಡ್ಕೊಂಡಿದ್ರು. ಇದು ಒಂದು ಕಡೆ. ಇದಲ್ಲದೆ ಕೂಡ ಮುಖ್ಯವಾಗಿ ಈ ಒಂದು ಯತಿರಾಜ್ ಏನು ಸ್ವಾಮಿ ಅಲಿಯಾಸ್ ಸ್ವಾಮಿ ಇದ್ದಾನೆ, ಆತನ ಜೊತೆ ಮುಖಾಮುಖಿ ಕೂಡ ಇಂಟ್ರಾಗೇಷನ್ ಕೂಡ ಪೊಲೀಸರು ಮಾಡಿದ್ದಾರೆ ಅಧಿಕಾರಿಗಳು. ಮುಖ್ಯವಾಗಿ ಈಕೆ ಇಲ್ಲಿವರೆಗೂ ಕೂಡ ಹೇಳ್ತಾ ಇದ್ದಿದ್ದೇನು, ಆಮೇಲೆ ಜೊತೆಗೆ ಆಕೆ ಕೊಟ್ಟಂತೆ ಬೆಳಗ್ಗೆಯಿಂದ, ಯಾಕೆಂದರೆ 11 ಗಂಟೆಯಿಂದ ಕೂಡ ಆಲ್ಮೋಸ್ಟ್ 1:15 ಆಕೆ ಹೇಳಿದ್ದೇನು, ನಂತರ ಯುವರಾಜ್ ಬಂದ ಮೇಲೆ ಮುಂದೆ ಆಕೆ ಹೇಳಿದ್ದು, ಮತ್ತು ಯುವರಾಜ್ ಆಕೆ ಬಗ್ಗೆ ಹೇಳಿದ್ದೇನು ಎಲ್ಲವನ್ನೂ ಕೂಡ ಕಂಪ್ಲೀಟಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಕಂಪ್ಲೀಟಾಗಿ ಅದನ್ನು ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಯುವರಾಜ್ ಈಗ ಕಳೆದ ಡಿಸೆಂಬರ್ 17ನೇ ತಾರೀಕಿಂದ ಕೂಡ ಪೊಲೀಸ್ ಒಂದು ಕೇಸಲ್ಲಿ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾನೆ. ಇನ್ನೂ ಕೂಡ 7-8 ದಿನ ಪೊಲೀಸ್ ಕಸ್ಟಡಿಯಲ್ಲೇ ಇರ್ತಾನೆ. ಆತ ಈ ಒಂದು ಹಣ ಟ್ರಾನ್ಸ್ಫರ್ ಮಾಡಿರೋದ್ರ ಬಗ್ಗೆ ಈಗಾಗಲೇ ಈಕೆನೂ ಕೂಡ ಒಪ್ಕೊಂಡ್ರೆ 75 ಲಕ್ಷ ರೂಪಾಯಿ ಹಣ ಟ್ರಾನ್ಸ್ಫರ್ ಆಗಿದೆ ಅಂತಾನೆ. ಅದಲ್ಲದೆ ಕೂಡ ಇರುವಂಥ ಒಂದೇ ಒಂದು ಸಂಶಯ ಏನಂತಂದರೆ, ಬೇನಾಮಿ ಅಕೌಂಟ್ಗೆ, ಅಂದರೆ ರಾಧಿಕಾ ಮತ್ತು ಆತನ ಅಣ್ಣನ ಬೇನಾಮಿ ಅಕೌಂಟ್ಗೆ ಈ ಒಂದು ಹಣ ವರ್ಗಾವಣೆ ಆಗಿರೋ ಬಗ್ಗೆ ಸಿಸಿಬಿ ಪೊಲೀಸರ ಸಂಪೂರ್ಣವಾದ ಮಾಹಿತಿ ಇದೆ. ಆ ಒಂದು ಅಕೌಂಟ್ ಬಗ್ಗೆನೂ ಕೂಡ ಯಾರು ಬೇನಾಮಿ ಆತನೂ ಕೂಡ ಪೊಲೀಸರು ಈಗಾಗಲೇ ಸಿಸಿಬಿ ಪೊಲೀಸರು ಆತನ ಇಂಟ್ರಾಗೇಷನ್ ಮಾಡಿದಾಗ ಆತನೂ ಕೂಡ ಹೇಳ್ತಾನೆ, ಇದು ರಾಧಿಕಾ ಅಣ್ಣ ರವಿರಾಜ್ ಆಪ್ರೇಟ್ ಮಾಡ್ತಾ ಇದ್ದು ಅನ್ನೋ ಒಂದು ಕೂಡ ಮಾತನ್ನು ಹೇಳ್ಕೊಂಡಿದ್ದಾನೆ. ಆತನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇಲ್ಲಿ ಈ ಒಂದು ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದು ಆಕೆ ಫಿಲಿಮ್ಗೋಸ್ಕರ ಈ ಒಂದು ದುಡ್ಡನ್ನು ನಾನು ತೊಗೊಂಡಿದ್ದೆ ಅನ್ನೋ ಒಂದು ಮಾತಾದರೆ, ಇನ್ನೊಂದು ಕಡೆ ಮತ್ತೆ ಈ ಒಂದು ಬೇನಾಮಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥ ಅವಶ್ಯಕತೆ ಏನಿತ್ತು, ಜೊತೆಗೆ ಮಾಡಿರುವಂಥ ದುಡ್ಡನ್ನು ಇಲ್ಲಿವರೆಗೂ ಯಾಕೆ ಕ್ಲೈಮ್ ಮಾಡ್ಕೊಂಡಿರಲಿಲ್ಲ. ಆಯಿತು, ಇನ್ನೂ ಒಂದು ವರ್ಷ ಟೈಮ್ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋದು, ಇಲ್ಲ ದುಡ್ಡು ಎಲ್ಲಿಂದ ಸೋರ್ಸ್ ತೋರಿಸ್ಕೊಳ್ಳೋದು, ಅದೊಂದು ಕಡೆ ಇರುತ್ತೆ. ಆದರೆ ಯಾವ ವಿಚಾರಕ್ಕೋಸ್ಕರ ಟ್ರಾನ್ಸ್ಫರ್, ಈಕೆ ಹೇಳುವಂತೆ ಫಿಲಿಮ್ದು ಯಾವುದು ಕೂಡ ಇಲ್ಲಿವರೆಗೂ ಕೂಡ ಸ್ಟಾರ್ಟ್ ಆಗಿಲ್ಲ, ಯಾರು ಪ್ರೊಡ್ಯೂಸರು ಯಾರು ಡೈರೆಕ್ಟರು ಅನ್ನೋದ್ರ ಬಗ್ಗೆ ಇನ್ನೂ ಫೈನಲ್ ಆಗಿಲ್ಲ, ಆದರೂ ಕೂಡ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಆದರೆ ಸ್ವಾಮೀಜಿ ಏನು ಆತ ಹೇಳುವಂಥದ್ದು, ಯುವರಾಜ್ ಹೇಳುವಂಥದ್ದು, ಕೆಲವೊಂದು ಪ್ರಕರಣದಲ್ಲೂ ಕೂಡ ಜಂಟಿಯಾಗಿ ಮಾಡಿದ್ವಿ ಅನ್ನೋ ಒಂದು ಅನುಮಾನ ಕೂಡ ಎಲ್ಲೋ ಒಂದು ಕಡೆ ಸಿಸಿಬಿ ಪೊಲೀಸರಿಗೆ ಇದೆ. ಇವರು ಈಕೆ ಮಧ್ಯಸ್ಥಿಕೆಯಲ್ಲಿ ಮಾಡಿರ್ಬೋದು ಅನ್ನೋ ಒಂದು ಅಂಶ ಕೂಡ ಇದೆ. ಆ ದಿಕ್ಕಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಥರ ಏನಾರ ಈ ಒಂದು ಬೇರೆಯವ್ರ ವಂಚನೆ ಪ್ರಕರಣದಲ್ಲಿ ಕೂಡ ಆಕೆ ಏನಾರ ಪಾತ್ರ ಏನಾರು ಇತ್ತು ಅಂದರೆ ಆಕೆನೂ ಕೂಡ ಅಕ್ಯೂಸ್ಡ್ ಆಗಿ ಹೋಗ್ತಾರೆ. ಆ ದಿಕ್ಕಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾರೆ. ಕಂಪ್ಲೀಟಾಗಿ ಪ್ರತಿಯೊಂದು ಕೂಡ ಬರೀ ಹಣ ಟ್ರಾನ್ಸ್ಫರ್ ಆಗೋದಲ್ಲದೆ ಈತನ ಡೀಲ್ನಲ್ಲಿ ಏನೇನು ಮಾಡಿದಾಗ ವಂಚನೆ ಮಾಡಿದ ಆ ಪ್ರಕರಣದಲ್ಲಿ ಈಕೆಯ ಪಾತ್ರ ಏನಿತ್ತು, ಈಕೆಯ ನೆರಳು ಅದರಲ್ಲಿ ಇತ್ತ, ಆಮೇಲೆ ಜೊತೆಗೆ ಆಕೆ ಮೂಲಕ ಯಾರು ದುಡ್ಡ ಕೊಟ್ಟಿದ್ರು ನಂಬಿ, ಇದನ್ನೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆಯನ್ನು ವಿಚಾರಣೆಯನ್ನು ಮಾಡಿದ್ದಾರೆ. ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ಆಕೆ ದಾಖಲಾತಿ ಸಮೇತ ಉತ್ತರ ಕೊಟ್ಟಿದ್ದಾಳೆ. ಇನ್ನೂ ಕೂಡ ಕೆಲವೊಂದಷ್ಟು ದಾಖಲಾತಿಗಳನ್ನು ನಾನು ಮತ್ತೆ ಕೊಡ್ತೀನಿ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಅವಶ್ಯಕತೆ ಇದ್ದರೆ ಮತ್ತೆ ನಿಮ್ಮನ್ನ ಕರಿತೀವಿ, ನೀವು ಬರಬೇಕಾಗುತ್ತೆ ಅಂತಲೂ ಕೂಡ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಬಹುಶಃ ಮುಂದಿನ ಹಂತದಲ್ಲಿ ಈಗ ಯುವರಾಜ್ ಏನು ಹೇಳ್ತಾನೆ, ಮತ್ತೊಂದಷ್ಟು ಏನೇನು ಎವಿಡೆನ್ಸ್ ಸಿಗುತ್ತೆ ಅದ್ರ ಮೇಲೆ ಮುಂದಿನ ಹಂತ ತೀರ್ಮಾನವನ್ನು ತನಿಖಾಧಿಕಾರಿಗಳು ಕೈಗೊಳ್ತಾರೆ. ಆನಂದ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ.
ತಪ್ಪದೇ ಬಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸದ್ಯಕ್ಕೆ ಸೂಚನೆಯನ್ನು ಕೊಟ್ಟು ಕಳುಹಿಸಲಾಗಿದೆ. ತಪ್ಪದೇ ಬಂದು ಹಾಜರಾಗಿ ಆ ನಿಟ್ಟಿನಲ್ಲಿ ವಿಚಾರಣೆಗೆ ನೀವು ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟು ಕಳುಹಿಸಲಾಗಿದೆ ರಾಧಿಕಾ ಅವರನ್ನು. ಮುಂದಿನ ಹಂತದಲ್ಲಿ ವಿಚಾರಣೆ ಎಷ್ಟರ ಮಟ್ಟಿಗೆ ನಡೆಯುತ್ತೆ, ಅದರ ಜೊತೆಗೆ ಇವತ್ತು ನಡೆಸಿದಂಥ ವಿಚಾರಣೆಯಿಂದಲೇ ಎರಡೂ ಕೂಡ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಇಬ್ಬರ ನಡುವೆ ಇರುವಂಥ ಹಣಕಾಸಿನ ವ್ಯವಹಾರ ಬೇರೆದೇ ರೀತಿಯಂತೂ ಅನ್ನುವಂಥದ್ದೇನಾದರೂ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಮತ್ತೊಂದು ಸರ್ತಿ ಹೆಚ್ಚಿನ ವಿಚಾರಣೆಗೆ ಅಂತ ಹೇಳಿ ಅವರನ್ನು ಕರೆದು ತದನಂತರದಲ್ಲಿ ಇನ್ನೊಂದಷ್ಟು ವಿಚಾರಣೆ ನಡೆಸಿದ ನಂತರದಲ್ಲಿ ಏನಾದರೂ ಗೊತ್ತಾಗುತ್ತಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಿದೆ. ಆದರೆ ಸದ್ಯದ ಮಟ್ಟಿಗೆ ನಡೆಸಿರುವಂಥ ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಂಥ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಅದರ ಜೊತೆಗೆ ಹೇಳಿಕೆ ದಾಖಲಿಸಿಕೊಳ್ಳೋದ್ರ ಜೊತೆಗೆ ಸೂಚನೆ ಕೂಡ ಕೊಡಲಾಗಿದೆ. ರಾಧಿಕಾ ಅವರಿಗೆ ಕರಿತೀವಿ, ಹೆಚ್ಚಿನ ವಿಚಾರಣೆಗೆ ಅವಶ್ಯಕತೆ ಏನಾದರೂ ಇದ್ರೆ ಕರಿತೀವಿ, ಬಂದು ತಪ್ಪದೆ ಹಾಜರಾಗಬೇಕು ನೀವು ಅನ್ನುವಂಥ ಸೂಚನೆಯನ್ನು ಕೊಟ್ಟು ವಾಪಸ್ ಕಳಿಸಲಾಗಿದೆ. ಆದರೆ ರಾಧಿಕಾ ಅವರು ಕೂಡ ಅಷ್ಟೇ ನೀಟಾಗಿ ಆನ್ಸರ್ ಮಾಡ್ತಾ ಇದ್ರು ಕೇಳಿದಂಥ ಸಂದರ್ಭದಲ್ಲಿ ಅಥವಾ ಕೇಳಿದಂಥ ಪ್ರಶ್ನೆಗಳಿಗೆ. ಹೌದು, ಮತ್ತೊಂದು ಸರ್ತಿ ಕರೆದ್ರೆ ಏನಾದರೂ ಬಂದು ಹಾಜರಾಗ್ತೀನಿ, ನಾನೆಲ್ಲೂ ಓಡ್ ಹೋಗಿಲ್ಲ, ಬೆಂಗಳೂರಿನಲ್ಲೇ ಇದ್ದೀನಿ, ಬಂದು ಹಾಜರಾಗ್ತೀನಿ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತನಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿಸಿಬಿ ಕಚೇರಿಯ ಮುಂಭಾಗದಿಂದಲೇ. ಜಗದೀಶ್, ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇತ್ತು, ಬೆಳವಣಿಗೆಗಳು ಕೂಡ ಆಗ್ತಾ ಇದ್ವು ಸಿಸಿಬಿ ಕಚೇರಿಯ ಮುಂಭಾಗದಲ್ಲಿ. ರಾಧಿಕಾ ಬಂದರು, ವಿಚಾರಣೆ ನಡೆಸಲಾಯಿತು. ಸತತ 4 ಗಂಟೆಗಳ ಕಾಲ ನಡೆದಂಥ ಸುದೀರ್ಘ ವಿಚಾರಣೆ ಇದು. ವಿಚಾರಣೆ ಸಂದರ್ಭದಲ್ಲಿ ಕೇಳಿದಂಥ ಪ್ರಶ್ನೆಗಳೇನು ಅನ್ನುವಂಥದ್ದು ಬೇಸಿಕ್ ಆಗಿ ಗೊತ್ತಿರುವಂಥ ವಿಚಾರ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಇನ್ಯಾವ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಅವರಿಗೆ ಪ್ರಶ್ನೆಯನ್ನ ಕೇಳಲಾಯಿತು. ಇವತ್ತು ನಡೆಸಿರುವಂಥ ತನಿಖೆ ಅಥವಾ ಇವತ್ತು ನಡೆಸಿರುವಂಥ ವಿಚಾರಣೆ ಮೂಲಕ ಇಬ್ಬರ ನಡುವೆ ಹಣಕಾಸಿನ ವಿಚಾರ ಸಿನಿಮಾವನ್ನು ಹೊರತುಪಡಿಸಿಯೂ ಕೂಡ ಏನಾದರೂ ಇದೆಯಾ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಅಥವಾ ಉತ್ತರ ಪಡೆಯೋದಕ್ಕೆ ಸಾಧ್ಯ ಆಗಿದೆಯಾ? ಒಟ್ಟಾರೆ ಇಡೀ ಇವತ್ತಿನ ವಿಚಾರಣೆಯನ್ನು ಗಮನಿಸ್ತಾ ಹೋದ್ರೆ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ ತನಿಖೆ ಜಗದೀಶ್? ಘಟದ ಆನಂದ್ ಬರ್ಲಿ, ಈಗಾಗಲೇ ಈ ರೀತಿಯಾದಂತಹ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಅನ್ನ ನೀಡ್ತಾರೆ, ಜೊತೆಗೆ ವಿಚಾರಣೆಗೆ ಕರೀತಾರೆ ಅನ್ನುವಂತಹ ವಿಚಾರವನ್ನ ಮೊದಲೇ ರಾಧಿಕಾ ಅವರು ಕೂಡ ಒಂದು ಊಹೆಯನ್ನ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನ ಕೂಡ ಮಾಡಿಕೊಂಡು ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾದಂತಹ ರಾಧಿಕಾಗೆ ಸತತ 4 ಗಂಟೆಗಳ ಕಾಲ ವಿಚಾರಣೆ ಕೂಡ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಶ್ನೆ ಹಾಕಲಾಯಿತು. ಪ್ರಮುಖವಾಗಿ ಈಗಾಗಲೇ ಹಣದ ವರ್ಗಾವಣೆ ವಿಚಾರ ಏನಿದೆ ಅದರ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಪ್ರಶ್ನೆ ಕೇಳಲಾಗಿರುವಂತದ್ದು. ಇನ್ನು ಈ ಸಂಬಂಧವಾಗಿ ಈಗಾಗಲೇ ರಾಧಿಕಾ ಕೂಡ ಸಾಕಷ್ಟು ಸಮಂಜಸವಾದಂತಹ ಹೇಳಿಕೆಗಳನ್ನ ಸಿಸಿಬಿ ಅಧಿಕಾರಿಗಳ ಮುಂದೆ ನೀಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಇರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಆಕೆ ನೀಡಿರುವಂತಹ ಹೇಳಿಕೆಗಳೇನಿದೆ ಅವೆಲ್ಲವನ್ನು ಕೂಡ ಸಿಸಿಬಿ ಅಧಿಕಾರಿಗಳು ದಾಖಲಿಸಿಕೊಂಡಿರುವಂತದ್ದು. ಈಗಾಗಲೇ ಸತತವಾಗಿ 4 ಗಂಟೆಗಳ ಕಾಲ ವಿಚಾರಣೆ ಏನ್ ನಡೆದಿದೆ, ಇದರಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಶ್ನೆ ಹಾಕಲಾಗಿರುವಂತದ್ದು. ಪ್ರಮುಖವಾಗಿ ಪ್ರಕರಣದ ತನಿಖಾಧಿಕಾರಿಯಾಗಿರುವಂತಹ ನಾಗರಾಜ ಎಸಿಪಿ ಅಧಿಕಾರಿ ಏನಿದ್ದಾರೆ ಅವರಿಂದ ಸಾಕಷ್ಟು ವಿಚಾರಣೆಗಳನ್ನ ಕಲೆ ಹಾಕಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಏನು ರಾಧಿಕಾ ಅವರು ಹಣ ವರ್ಗಾವಣೆ ವಿಚಾರವಾಗಿ ಸಾಕಷ್ಟು ಗೊಂದಲಗಳನ್ನ ಕೂಡ ಈ ಹಿಂದೆ ಹೇಳಲಾಗಿತ್ತು. ಅಂದ್ರೆ 15 ಲಕ್ಷವನ್ನ ನೇರವಾಗಿ ಪಡೆದುಕೊಂಡಿರುವಂತದ್ದು, 60 ಲಕ್ಷವನ್ನ ಪರೋಕ್ಷವಾಗಿ ಪಡೆದುಕೊಂಡಿರುವಂತದ್ದು. ಇದಕ್ಕೆ ಯಾವ ರೀತಿಯಾದಂತಹ ಸಮಂಜಸವಾದಂತಹ ಉತ್ತರವನ್ನ ಸಿಸಿಬಿ ಅಧಿಕಾರಿಗಳ ಮುಂದೆ ನೀಡಿದ್ದಾರೆ ಅನ್ನುವಂಥ ವಿಚಾರ ಇರುವಂತದ್ದು. ಈಗಾಗಲೇ ಆ ಹಣದ ಲೆಕ್ಕಾಚಾರ ಏನಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ರಾಧಿಕಾ ಎಸಿಪಿ ನಾಗರಾಜ್ ಅವರ ಬಳಿ ಸಂಪೂರ್ಣವಾದಂತಹ ಹೇಳಿಕೆಯನ್ನ ನೀಡಿರುವಂತದ್ದು. ಆ ಹೇಳಿಕೆಯನ್ನ ಸಂಪೂರ್ಣವಾಗಿ ಲಿಖಿತವಾಗಿ ಎಂಟ್ರಿಯನ್ನ ಮಾಡಿಕೊಂಡು ಆಕೆಯಿಂದ ಸಹಿ ಕೂಡ ಈಗಾಗಲೇ ಪಡೆದುಕೊಂಡಿರುವಂತದ್ದು. ಇನ್ನು ಈಗ ಇದರ ಜೊತೆಗೆ ಸಿಸಿಬಿ ಕಚೇರಿಗೆ ಯುವರಾಜರನ್ನು ಕೂಡ ಕರ್ಕೊಂಡು ಬಂದ್ರು, ಜೊತೆಗೆ ರಾಧಿಕಾ ಇದ್ದಂತಹ ಕೊಠಡಿಗೆ ಕರೆದುಕೊಂಡು ಹೋಗಲಾಯಿತು. ಈ ಸಂದರ್ಭದಲ್ಲೂ ಕೂಡ ವಿಚಾರಣೆಯನ್ನ ಮಾಡಲಾಗಿರುವಂತದ್ದು. ಆದ್ರೆ ಈಗಾಗಲೇ ರಾಧಿಕಾ ಇದರ ಬಗ್ಗೆ ಕೂಡ ಉತ್ತರ ನೀಡಿರುವಂತದ್ದು. ಅಂದ್ರೆ ನನ್ನನ್ನು ಹಾಗೂ ಯುವರಾಜ್ ಅವರನ್ನು ನೇರವಾಗಿ ಕುಡಿಸ್ಕೊಂಡು ವಿಚಾರಣೆ ಮಾಡಿಲ್ಲ ಅಂತೇಳಿ. ಆದ್ರೆ ಯುವರಾಜನನ್ನ ರಾಧಿಕಾ ಅವರ ಇದ್ದಂತಹ ವಿಚಾರಣಾ ಕೊಠಡಿಗೆ ಕರೆದುಕೊಂಡು ಹೋಗಲಾಯಿತು. ಈ ಸಂದರ್ಭದಲ್ಲಿ ವಿಚಾರಣೆ ಕೂಡ ನಡೆಸಿರುವಂತದ್ದು. ಸಾಕಷ್ಟು ವಿಚಾರಗಳಲ್ಲಿ ಹಣದ ವ್ಯವಹಾರದ ವಿಚಾರವಾಗಿ ಏನಿದೆ ಏನಿಲ್ಲ ಅನ್ನುವಂತ ವಿಚಾರವಾಗಿ ಸಂಪೂರ್ಣವಾಗಿ ಆಕೆಯ ಬಳಿ ಹೇಳಿಕೆಗಳನ್ನ ಕಲೆ ಹಾಕಿರುವಂತದ್ದು. ಇನ್ನು ಆಕೆ ಹೇಳಿಕೆ ಆಧರಿಸಿಕೊಂಡು ಈಗಾಗಲೇ ಸಾಕಷ್ಟು ತನಿಖೆಯನ್ನ ಕೂಡ ಮಾಡಲಾಗುವಂತದ್ದು. ಯಾಕಂದ್ರೆ ಈಗಾಗಲೇ ಒಬ್ಬ ಆರೋಪಿಯ ಹೇಳಿಕೆ ಆಗಿರ್ಬೋದು, ದಾಖಲೆ ಆಗಿರ್ಬೋದು, ಇವೆಲ್ಲವನ್ನು ಪಡೆದುಕೊಂಡಿರುವಂತಹ ಸಿಸಿಬಿ ಅಧಿಕಾರಿಗಳು ರಾಧಿಕಾ ಅವರ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿರುವಂತದ್ದು. ಇನ್ನು ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತದ್ದು. ಅದಾದ ಬಳಿಕವಾಗಿ ಯಾವುದೇ ರೀತಿಯಾದಂತಹ ಗೊಂದಲ ಇದ್ರೆ ಮತ್ತೆ ರಾಧಿಕಾಗೆ ವಿಚಾರಣೆಗೆ ಕರೆಯುವಂತಹ ನಿರ್ಧಾರವನ್ನು ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮಾಡಿಕೊಂಡಿರುವಂತಹ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಆನಂದ್ ಬರ್ಲಿ. ಜಗದೀಶ್, ಇಲ್ಲಿ ಓಕೆ, ಬೆಳಗ್ಗೆಯಿಂದ ವಿಚಾರಣೆ ಆಗಿದೆ, ಅದರ ಜೊತೆಗೆ ಯುವರಾಜನನ್ನ ಕೂರಿಸಿ ಅಲ್ಲಿ ಒಂದಷ್ಟು ವಿಚಾರಣೆ ನಡೆಸಲಾಗಿದೆ. ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಅಲ್ಲಿ ಕೇಳಲಾಗ್ತಾ ಹೋಗಿದೆ, ಪ್ರಶ್ನೆ ಕೂಡ ಕೇಳಲಾಗ್ತಾ ಇದೆ. ಆದರೆ ಇವತ್ತು ನಡೆದಂಥ ವಿಚಾರಣೆಯ ಸಂದರ್ಭದಲ್ಲಿ ಅಥವಾ ವಿಚಾರಣೆಯ ನಂತರದಲ್ಲಿ ಒಟ್ಟಾರೆಯಾಗಿ ಸಿಸಿಬಿ ಪೊಲೀಸರಿಗೆ ಕಂಡು ಬಂದದ್ದೇನು ಅಂತೇಳಿ, ಇಬ್ಬರ ನಡುವೆ ಹಣಕಾಸಿನ ವಿಚಾರ ಇದೆ ಅನ್ನುವಂಥದ್ದು ಸ್ವತಃ
ಇಲ್ಲಿ ಒಪ್ಕೊಂಡಿದ್ದಾರೆ, ರಾಧಿಕಾ ಅವರೇ ಒಪ್ಕೊಂಡಿದ್ದಾರೆ 75 ಲಕ್ಷ ಬಂದಿದೆ ಅನ್ನುವಂಥದ್ದು. ಇದರಿಂದ CCB ಪೊಲೀಸರಿಗೆ ಏನಾದರೂ ಗೊತ್ತಾಗಿದೆಯಾ? ಈ ಹಣದ ವರ್ಗಾವಣೆ ಅನ್ನುವಂಥದ್ದು ಸಿನಿಮಾಗೆ ಮಾತ್ರ ಸೀಮಿತ ಆಗಿದೆ, ಅದನ್ನು ಹೊರತುಪಡಿಸಿದ್ರೆ ಬೇರೆ ರೀತಿಯಲ್ಲಿ ಏನಾದರೂ ಹಣದ ವರ್ಗಾವಣೆ ಆಗಿದೆಯಾ, ಅಥವಾ ಬೇರೆ ಯಾವುದಾದ್ರೂ ಈ ಪ್ರಾಜೆಕ್ಟ್ ವಿಚಾರವೋ ಬೇರೆ ವ್ಯವಹಾರ ಏನಾದರೂ ಇದೆಯಾ? ಈ ಬಗ್ಗೆ ಏನಾದರೂ CCB ಅಧಿಕಾರಿಗಳಿಗೆ ಒಂದಷ್ಟರ ಮಟ್ಟಿಗೆ ಕನ್ಫರ್ಮೇಷನ್ ಅಥವಾ ಒಂದಷ್ಟು ಅನುಮಾನ ಏನಾದರೂ ಮೂಡೋದಕ್ಕೆ ಸಾಧ್ಯ ಆಗಿದೆ ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ? ಜಗದೀಶ್, ಖಂಡಿತ ಆನಂದ್ ಬರ್ಲಿ, ಈ ವಿಚಾರವಾಗಿ ಇನ್ನೂ ಮಾಹಿತಿಗಳು ಬರಬೇಕಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ CCB ಅಧಿಕಾರಿಗಳು ಆಕೆಯಿಂದ ಪಡೆದುಕೊಂಡಿರುವಂತಹ ಒಂದು ವಿಚಾರ ಏನಿದೆ, ಆಕೆ ಹೇಳಿಕೆಗಳನ್ನ ಅವೆಲ್ಲವನ್ನು ಕೂಡ ಈಗಾಗಲೇ ದಾಖಲಿಸಿಕೊಂಡಿರುವಂತದ್ದು. ಜೊತೆಗೆ ಈಗಾಗಲೇ ಈ ಹಿಂದೆ ನೀಡಿರುವಂತಹ ಏನು ಆರೋಪಿಯ ಹೇಳಿಕೆ ಆಗಿರ್ಬೋದು, ಜೊತೆಗೆ ದಾಖಲೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ಒಂದು ತಾಳೆ ಹಾಕುವಂತ ಒಂದು ಪ್ರಕ್ರಿಯೆ ಕೂಡ ನಡೆಯುವಂತದ್ದು. ಇನ್ನೂ ಕೂಡ ಅವರಿಗೆ ಈ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಇನ್ನೂ ಸೂಕ್ತವಾದಂತಹ ಒಂದು ಕ್ಲಾರಿಟಿ ಸಿಕ್ಕಿರುವಂತಹ ವಿಚಾರಗಳು ಇನ್ನೂ ಯಾವುದೇ ರೀತಿಯಲ್ಲಿ ಹೊರಗಡೆ ಬಂದಿಲ್ಲ. ಯಾಕಂದ್ರೆ ಇನ್ನೂ ಆಕೆ ಏನು ಹೇಳಿಕೆಗಳೇನಿದೆ ಅದಕ್ಕೂ ಜೊತೆಗೆ ಸಿಕ್ಕಿರುವಂತಹ ದಾಖಲಾತಿಗಳಿಗೆ ಏನು ಅವೆರಡಕ್ಕೂ ಕೂಡ ಒಂದು ತಾಳೆ ಆಗಬೇಕಾಗಿರುವಂತದ್ದು. ಆ ನಿಟ್ಟಲ್ಲೂ ಕೂಡ ಈಗಾಗಲೇ CCB ಅಧಿಕಾರಿಗಳು ನಿರ್ಧಾರ ಆಗಿರುವಂತದ್ದು. ಇನ್ನು ಈ ಜೊತೆಗೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಖುದ್ದು ಅಪರಾಧ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಸಂದೀಪ್ ಪಾಟೀಲ್ ಅವರು ಕೂಡ ಬಂದು ವಿಚಾರಣೆಯನ್ನ ಮಾಡಿರುವಂತದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಕೂಡ ಸಾಕಷ್ಟು ಒಂದು ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿರುವಂತದ್ದು. ಇನ್ನು ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ನಿಜಕ್ಕೂ ಕೂಡ ಗೊಂದಲ ಇದೆಯಾ ಇಲ್ವಾ ಅನ್ನುವಂತ ವಿಚಾರ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದು ಗೊಂದಲಗಳು ಉಂಟಾದ ಸಂದರ್ಭದಲ್ಲಿ, ಅಂದ್ರೆ ಈಗಾಗಲೇ ಆಕೆಯಿಂದ ಏನ್ ಪಡೆದುಕೊಂಡಿರುವಂತಹ ದಾಖಲೆಗಳೇನಿದೆ ಅದರ ಮುಂದಿನ ದಿನಗಳಲ್ಲಿ ಏನೊಂದು ಪರಿಶೀಲನೆ ಕಾರ್ಯ ಕೂಡ ನಡೆಯುವಂತದ್ದು. ಅದಾದ ಬಳಿಕವಾಗಿ ಎಲ್ಲೋ ಒಂದು ಕಡೆ ಅನುಮಾನ ಮೂಡಿದಂತಹ ಸಂದರ್ಭದಲ್ಲಿ ಮತ್ತೆ ರಾಧಿಕಾಗೆ ಬುಲಾವ್ ಮಾಡುವಂತಹ ಸಿದ್ಧತೆ ಕೂಡ ಇರುವಂತದ್ದು. ಆನಂದ್ ಬರ್ಲಿ, ಥ್ಯಾಂಕ್ ಯು.